ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹೊಸ ಥರದ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ನೀವು ಸಾಯಂಕಾಲ ಸ್ನ್ಯಾಕ್ಸಿಗಾದರೂ ಮಾಡ್ಕೋಬೋದು, ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು, ಜರ್ನಿಯಲ್ಲಿ ಕೂಡ ಒಯ್ಬೋದು. ಈ ರೀತಿ ಮಾಡ್ಕೊಂಡು ತಿಂದರೆ ನೀವು ಮಕ್ಕಳಿಗೆ ಅಷ್ಟೇ ಇಲ್ಲ, ದೊಡ್ಡವ್ರು ಕೂಡ ತುಂಬಾ ಇಷ್ಟ ಆಗ್ತದೆ ರೀ. ನನ್ನ ರೀತಿಯಲ್ಲೊಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ. ಇಲ್ಲಿ ನಾವು 3 ಜೋಳದ ರೊಟ್ಟಿಯನ್ನು ತೊಗೊಂಡಿನಿ ರೀ. ಏನು ಖಡಕ್ ರೊಟ್ಟಿ ಅಂತ ಕರಿತೀವಲ್ಲ ರೀ, ನಾವು ಡೈಲಿ ಮನೆಯಲ್ಲಿ ರೊಟ್ಟಿ ಮಾಡಿರ್ತೀವಿ ರೀ. ಅವಾಗಾದರೂ ಕೆಲವೊಂದು ಸಲ ಈ ರೀತಿ ಉಳ್ಕೊಂಡಿದ್ರೂ ಈ ರೆಸಿಪಿಯನ್ನು ಮಾಡ್ಕೋಬೋದು. ಅಥವಾ ಕೆಲವರು ರೊಟ್ಟಿ ಮಾಡಲಾರ್ದವರು ಸೂಪರ್ ಬಜಾರ್ನಲ್ಲಿ ಅದು ಸಿಗ್ತಾವಲ್ಲ, ಅಲ್ಲಿದಿಂದನೂ ತಂದು ನೀವೇನು ಮಾಡ್ಕೋಬೋದು, ಈ ರೆಸಿಪಿ ತಂದಿದ್ರೆ ಉಳಿದಿದ್ರೂ ಈ ರೆಸಿಪಿಯನ್ನು ಮಾಡ್ಕೋಬೋದು. ಈ ರೊಟ್ಟಿಗಳನ್ನ ಮುರ್ಕೋತೀನಿ ರೀ. ಆದಷ್ಟು ಮೆತ್ತಗೆ ರೊಟ್ಟಿಯನ್ನು ತೊಗೋಬೇಡ್ರಿ. ಮೆತ್ತಗಿದ್ದು ಅಂದ್ರೂ ಅವನ್ನ ಗ್ಯಾಸ್ ಮೇಲೆ ಮತ್ತೆ ಹಾಕಿ ಕಡಕ್ ಮಾಡಿನೇ ತೊಗೋರಿ. ಅಂದ್ರೆ ಕಟಿ ರೊಟ್ಟಿ ಇರಬೇಕು ರೀ ಇವಕ್ಕೆ. ಆದಷ್ಟು ತೆಳು ರೊಟ್ಟಿ ಇತ್ತಂದ್ರೆ ಚೆನ್ನಾಗಿ ಆಗ್ತಾವ್ರಿ, ಅದ್ರ ಕಡಕ್ನೂ ಬೇಗನೆ ಆಗ್ತಾವ್ರಿ. ನೋಡಿ, ಈ ರೊಟ್ಟಿಗಳನ್ನ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಅಂದ್ರೆ ರೊಟ್ಟಿಯನ್ನು ಚೂರು ಮಾಡ್ಕೊಂಡಿದ್ದೀನಿ ರೀ, ಮುರ್ಕೊಂಡಿದ್ದೀನಿ. ಇದನ್ನು ಮಿಕ್ಸಿ ಜಾರಿಗೆ ಹಾಕೋತೀನಿ ರೀ. ಆ ರೊಟ್ಟಿ ಚೂರುಗಳನ್ನ ಈಗ ಮಿಕ್ಸಿಗೆ ಹಾಕೋತೀನಿ. ನೋಡಿ, ಇನ್ನೊಂದು ಸ್ವಲ್ಪ ಅಲ್ಲೇ ಸಣ್ಣಂಗೆ ಮುರಿಯತ್ತೀನಿ ರೀ. ನೋಡ್ರಿ, ಈಗ ಹಾಕ್ಕೊಂಡಿದ್ದೀನಿ. ಇದನ್ನೇನು ಮಾಡ್ತೀನಿ ರೀ, ನುಣ್ಣಗೆ ಅಂದ್ರೆ ಪುಡಿ ಮಾಡ್ಕೊತೀನಿ ರೀ, ಫೈನ್ ಪೌಡರ್ ಥರ. ಹೊಳ್ಳಿ ಹಿಟ್ಟಿನ ಥರನೇ ಆಗ್ಬೇಕು ರೀ, ಆ ರೀತಿ. ನೋಡಿ, ಆ ರೊಟ್ಟಿ ಪುಡಿ ಎಷ್ಟು ಚೆನ್ನಾಗಾಗ್ಯದ ನೋಡಿರಿ. ಸ್ವಲ್ಪ ಏನೋ ಕೈಗೆ ಚೂರು ಹತ್ತಿರ್ತದೆ, ಅಂದ್ರೆ ಸಣ್ಣ ಸಣ್ಣ ರೊಟ್ಟಿ ಪೀಸ್ ಅದು ಉಳಿದಿದ್ರೆ ಇಷ್ಟ ಆದರೆ ಸಾಕ್ರಿ. ಇದನ್ನು ನಾನು ಚಾಣಿಸ್ಬಿಟ್ಟಿನೇ ತಗೋತೀನಿ ರೀ. ಈಗ ಇದು ಕರೆಕ್ಟಾಗಿ ರೆಡಿ ಆಗಿದೆ ನೋಡಿರಿ. 3 ರೊಟ್ಟಿದು ಎಷ್ಟು ಸ್ವಲ್ಪ ಆಗಿದೆ. ನಾನೀಗ ಆ ಜೋಳದ ಹಿಟ್ಟು ಸೋಸು ಚಾಣಿಗೆಯನ್ನೇ ತೊಗೊಂಡಿದ್ದೀನಿ, ಅದರಲ್ಲಿ ನಾನು ಚಾಣಿಸ್ಕೋತೀನಿ ರೀ. ಸ್ವಲ್ಪ ಏನ್ರಿ ಚಿಕ್ಕ ಚಿಕ್ಕ ರೊಟ್ಟಿ ಪೀಸ್ಗಳದು ಉಳಿದಿದ್ದದನ್ನು ನೋಡಿರಿ ಉಳಿತಾವ್ರಿ. ಅದಕ್ಕೆ ಸೋಸ್ಬಿಟ್ಟೆ ತಗೋರಿ. ನೋಡಿ, ಇದನ್ನು ತೆಗೆದುಬಿಡ್ತೀನಿ ರೀ. ನೋಡಿ ಎಷ್ಟು ಚೆನ್ನಾಗಿ ಜೋಳದ ರೊಟ್ಟಿ ಪೌಡ್ರ್ ರೆಡಿ ಆಗ್ಯದ ರೀ, ಅಂದರೆ ಹಿಟ್ಟು ರೆಡಿ ಆಗ್ಯದ. ಇದನ್ನೊಂದು ಸ್ವಲ್ಪ ಸೈಡಿಗೆ ಇಡ್ತೀನಿ ರೀ ಅನ್ಕತಕ. ಈಗ ಒಂದು ಮಿಕ್ಸಿ ಜಾರಿಗೆ 2 ಸ್ಪೂನ್ ಆಗೋಷ್ಟು ಪುಟಾಣಿ, ಏನು ಹುರ್ಗಡ್ಲೆ ಅಂತ ಕರಿತೀವಲ್ಲ, ಅದನ್ನು ಹಾಕ್ತಾಯಿದ್ದೀನಿ. 2 ಸ್ಪೂನ್ ಆಗಷ್ಟೇ ಹುರಿದಿರುವ ಶೇಂಗಾನ ಹಾಕ್ತಾಯಿದ್ದೀನಿ ರೀ. ನಾನು ಸಿಪ್ಪೆ ದರಸ್ಲೆ ಹಾಕ್ತಾಯಿದ್ದೀನಿ, ನೀವು ಸಿಪ್ಪೆ ತೆಗೆದುಬಿಟ್ಟಾದ್ರೂ ಹಾಕ್ಬೋದು. ಒಂದು ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ ರೀ. ಇದನ್ನು ತರಿಯಾಗಿನೇ ಗ್ರೈಂಡ್ ಮಾಡ್ತೀನಿ ರೀ, ಅಂದರೆ ಸ್ವಲ್ಪ ಕೈಗೆ ಆ ಕಾಳು ಹತ್ಬೇಕು ರೀ, ಆ ರೀತಿ. ನೋಡಿ, ಅಷ್ಟು ತುಂಬ ಫೈನ್ ಪೌಡ್ರ್ ಏನು ಮಾಡಿಲ್ಲ ರೀ. ಸಣ್ಣ ಸಣ್ಣ ಹುರಿಗಡ್ಲೆ ಮತ್ತು ಶೇಂಗಾದ ಪೀಸ ಹತ್ತಕತ್ತಾವಲ್ಲ, ಆ ರೀತಿ. ಇದನ್ನು ಒಂದು ಸ್ವಲ್ಪ ಸೈಡಿಗೆ ಇಡ್ತೀನಿ ರೀ. ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ರೀ. ನೋಡಿ, ಈಗ ಇದನ್ನು ತೊಗೊಂಡಿದ್ದೀನಿ ರೀ. ಈಗ ಪುಡಿ ಮಾಡ್ಕೊಂಡಿರುವಂಥ ಹುರಿಗಡ್ಲೆ ಶೇಂಗಾದನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು ಒಂದು 4 ಸ್ಪೂನ್ ಆಗಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಮನೆಯಲ್ಲಿ ಮಾಡಿಕೊಂಡ್ರು ಹಿಟ್ಟಾದರೂ ಆಗ್ತದೆ ರೀ, ರೆಡಿಮೇಡ್ ಹಿಟ್ಟು ಯಾವುದಾದ್ರೂ ನಡೀತದೆ ರೀ. ಒಂದು 2 ಸ್ಪೂನ್ ಆಗಷ್ಟು ನಾನಿಲ್ಲಿ ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ ರೀ. ಈಗ ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟು ಟೇಸ್ಟು ತುಂಬಾ ಚೆನ್ನಾಗಿ ಬರ್ತದೆ ರೀ. ಒಂದು 2 ಸ್ಪೂನ್ ಆಗಷ್ಟು ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ ರೀ. ಬಿಳಿ ಎಳ್ಳಿನ ಟೇಸ್ಟೂ ಚೆನ್ನಾಗಿ ಬರ್ತದೆ ರೀ. ಒಂದು ಸ್ವಲ್ಪ ಅರಿಶಿನ, 1/4 ಟೀ ಸ್ಪೂನ್ ಆಗಷ್ಟು. 1 ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರ್, ಖಾರ ನೀವು ನೋಡ್ಕೊಂಡು ಹಾಕೋರಿ. ಒಂದು ಸ್ವಲ್ಪ ಇಂಗನ್ನು ಹಾಕ್ತೀನಿ ರೀ. ಇಂಗು ಡೈಜೆಷನ್ಗೂ ತುಂಬಾ ಒಳ್ಳೆಯದು. ರುಚಿಗೆ ತಕ್ಕಷ್ಟು ಉಪ್ಪು. ಒಂದು ಅರ್ಧ ಸ್ಪೂನ್ ಆಗಷ್ಟು ಅಜ್ವಾನನ್ನು ಕೈಯಲ್ಲಿ ತಿಕ್ಕಿ ಹಾಕೊಂಡ್ರಿ. ತಿಕ್ಕಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಕೊಡ್ತದೆ ರೀ. ಒಂದು 2 ಸ್ಪೂನ್ ಆಗಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ರೀ. ನೀವು ತುಪ್ಪನೂ ಹಾಕ್ಬೋದು ರೀ. ಒಂದು ಸ್ವಲ್ಪ ಸಣ್ಣದಾಗಿ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಫ್ರೆಶ್ ಕರಿಬೇವು ಸೊಪ್ಪಿದ್ರೆ ಅದನ್ನೂ ಕಟ್ ಮಾಡಿ ಹಾಕ್ರಿ. ಈಗ ಮಿಕ್ಸ್ ಮಾಡ್ಕೊತೀನಿ ರೀ. ಆ ಮಸಾಲೆ ಎಣ್ಣೆ ಎಲ್ಲ ಹಿಟ್ಟಿಗೆ ಚೆನ್ನಾಗಿ ಹತ್ತಲ್ಲ ರೀ. ಆದರೆ ಇಲ್ಲಿ ನಾನು 1/4 ಬಟ್ಲಾಗಷ್ಟು ಅಕ್ಕಿ ಹಿಟ್ಟನ್ನು ಹಾಕಿದ್ದೀನಿ. ಒಂದು 2 ಸ್ಪೂನ್ ಆಗಷ್ಟು ಕಡಲೆ ಹಿಟ್ಟನ್ನು ಹಾಕಿದ್ದೀನಿ ರೀ. ನೋಡಿ, ಈ ರೀತಿ ಹಿಟ್ಟು ಬೈಂಡ್ ಆಯ್ತಂದ್ರೆ ಎಣ್ಣೆ ಇಷ್ಟು ಕರೆಕ್ಟ್ ಅದ್ರಿ, ಇಷ್ಟು ಹಿಟ್ಟಿಗೆ. ಇದಕ್ಕೆ ನಾನೀಗ ಬಿಸಿನೀರನ್ನು ಹಾಕ್ತಾಯಿದ್ದೀನಿ ರೀ. ಸ್ವಲ್ಪ ಅದು ರೊಟ್ಟಿ ಅಂದರೆ ಜೋಳದ ಹಿಟ್ಟಿಗೆ ಜಿಗಿ ಕಡಿಮೆ ಇರ್ತದೆ ರೀ. ಅದಕ್ಕಾಗಿ ನಾವು ಒಂದು ಸ್ವಲ್ಪ ಇದನ್ನು ಬಿಸಿನೀರು ಹಾಕಿನೇ ಕಲಿಸ್ಕೋಬೇಕು ರೀ ಫಸ್ಟ್. ಇಲ್ಲಿ ನಾನು ಸಣ್ಣ ಬಟ್ಲೆ 1 ಬಟ್ಲಾಗಷ್ಟು ಈಗ ಬಿಸಿನೀರನ್ನೇ ಹಾಕಿದ್ದೀನಿ. ನೋಡಿ, ತುಂಬಾ ಬಿಸಿ ಇರ್ತದೆ ರೀ. ಆದಷ್ಟು ಫಸ್ಟ್ ಸ್ಪೂನ್ಲೇ ಮಿಕ್ಸ್ ಮಾಡಿರಿ. ಈ ರೊಟ್ಟಿ ಮಾಡೋ ಮುಂದೆ ನಾವು ಹೆಂಗೆ ಜಿಗಿ ಹಾಕ್ಕೊಂಡಿರ್ತೀವಲ್ಲ ರೀ, ಆ ರೀತಿ. ನೋಡಿ, ಆಮೇಲೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊಬೇಕ್ರಿ. ಅವಾಗೇನು ತುಂಬ ನೀರು ಹತ್ತಲ್ಲ, ಸ್ವಲ್ಪನೇ.
ಒಮ್ಮೆನೂ ಹಾಕಬೇಡ್ರಿ, ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊತೀನಿ. ನೀವು ಹುಳಿ ಇಷ್ಟ ಅಂದ್ರೆ ನಿಮ್ಗೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಇಲ್ಲಿ ಚಾಟ್ ಮಸಾಲನೂ ಹಾಕ್ಬೋದು ರೀ, ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ. ಅದನ್ನು ನೋಡಿ ನಾನು ಹಿಟ್ಟನ್ನು ತೋರಿಸ್ತೀನಿ. ನೀವು ನೋಡಿ ತುಂಬ ಏನು ಗಟ್ಟಿನೂ ಮಾಡಿಲ್ಲ ಏನಿಲ್ಲ, ಈ ರೀತಿ ಇದ್ದರೆ ಸಾಕ್ರಿ. ಇದು ಕರೆಕ್ಟಾಗಿ ರೆಡಿ ಆಗಿದೆ ನೋಡಿ. ಇಲ್ಲಿ ನಾನು ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೋತೀನಿ ರೀ. ನೋಡಿ ಇಷ್ಟಿಷ್ಟೇ ಸಣ್ಣ ವಡಿಗಳನ್ನ ಮಾಡ್ಕೋತೀನಿ ರೀ. ಈ ರೀತಿ ರೌಂಡಾಗಿ ಮಾಡಿ ಇಷ್ಟಿಷ್ಟೇ ತಡ್ಕೋತೀನಿ ರೀ, ತುಂಬಾ ದಪ್ಪ ಬೇಡ ನೋಡಿ. ನೋಡಿ ಒಂದನ್ನು ಮಾಡಿ ತೋರಿಸಿದ್ದೀನಿ, ಇನ್ನೊಂದನ್ನು ಮಾಡಿ ತೋರಿಸ್ತೀನಿ. ಅದರಲ್ಲಿ ತರಿಯಾಗಿ ಹುರಿಗಡಲೆ ಶೇಂಗಾ ಹಾಕಿರ್ತೀವಲ್ಲ ರೀ, ಅದನ್ನೂ ತಿನ್ನೋ ಮುಂದೆ ಬಾಯಾಗಿ ಬರ್ತಾವೆ. ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ರೀ. ಇದು ಉಳಿದಿರುವ ಅಥವಾ ಖಡಕ್ ರೊಟ್ಟಿಯಿಂದ ಮಾಡ್ಯದಂತ ಹೇಳಿ ಗೊತ್ತೂ ಆಗಲ್ಲ ರೀ. ನೋಡಿ ಎರಡನ್ನು ಮಾಡಿ ತೋರಿಸಿದ್ದೀನಿ. ಈ ಉಳಿದಿರೋ ಹಿಟ್ಟಲಿನೂ ಒಮ್ಮೆಲೆ ರೆಡಿ ಮಾಡಿ ಇಟ್ಕೊತೀನಿ ರೀ ನಾನು. ನೋಡಿ ಒಮ್ಮೆಲೆ ನಾನು ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೀ. ನೋಡಿ ನಾನು ತೋರಿಸ್ತೀನಿ ನಿಮಗೆ. ಇಷ್ಟಷ್ಟು ತೆಳುವಾಗಿಯೇ ಮಾಡೀನಿ ರೀ, ತುಂಬಾ ಏನು ದಪ್ಪ ಮಾಡಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಾವ ನೋಡಿರಿ. ಮತ್ತು ಇವನ್ನ ಕರಿಲಿಕ್ಕೆ ನಾನು ಆಲ್ರೆಡಿ ಎಣ್ಣೆಯನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ರೀ. ಎಣ್ಣೆನೂ ಚೆನ್ನಾಗಿ ಕಾಯ್ದದ್ರಿ. ನೋಡಿ ಎಣ್ಣೆ ಪರ್ಫೆಕ್ಟಾಗಿ ಕಾಯ್ದದ್ರಿ. ನಾನು ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟೀನಿ ರೀ. ಈಗ ಇವನ್ನ ಡೀಪ್ ಫ್ರೈ ಮಾಡೋಣ ರೀ. ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಹೊರಗಡೆಯಿಂದ ಕ್ರಿಸ್ಪಿನಾಗಿರ್ತವೆ ರೀ, ಟೇಸ್ಟೂ ತುಂಬಾ ಚೆನ್ನಾಗಿರ್ತದೆ. ನೋಡಿ ನೀವು ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ನೋಡಿ ಖಡಕ್ ರೊಟ್ಟಿಯಿಂದ ಮಾಡ್ಯದಂತ ಹೇಳಿ ಗೊತ್ತೂ ಆಗಲ್ರಿ. ಮತ್ತಿದು ತುಂಬ ಎಣ್ಣೆನೂ ಹಿಡಿಯಲ್ರಿ, ಇದು ಆ ರೀತಿ ಇರ್ತದೆ ನೋಡಿರಿ. ಎಷ್ಟು ಚೆನ್ನಾಗಿ ಬಂದಾವ ನೋಡ್ರಿ. ನೋಡಿರಿ ಕರೆಕ್ಟಾಗಿ ಕರೆದವ್ರಿ. ನಾನು ಇದನ್ನು ತೆಗಿತೀನಿ ರೀ. ಬಿಸಿಯಾಗಿರುವಂಥ ಜೋಳದ ರೊಟ್ಟಿಯ ವಡೆ ರೆಡಿ ಆಗ್ಯಾವ್ರಿ. ನೋಡಿ ತುಂಬಾ ಡ್ರೈ ಇರ್ತಾವೆ. ಇವೇನು ತುಂಬ ಎಣ್ಣೆನೂ ಹಿಡ್ಕೊಳ್ಳಲ್ಲ ನೋಡಿರಿ. ಹೊರಗಡೆಯಿಂದ ನನಗೆ ಗೊತ್ತಾಗ ಡ್ರೈ ಇರ್ತವೆ, ಎಣ್ಣೆನೂ ಹಿಡ್ಕೊಳ್ಳಲ್ಲ, ಕ್ರಿಸ್ಪಿನ ಇರ್ತಾವೆ ರೀ. ಟೇಸ್ಟು ಚೆನ್ನಾಗಿರ್ತವೆ. ನೀವು ಸ್ಟೋರ್ ಮಾಡಿ ಇಟ್ಕೊಂಡು ನೀವು ತಿನ್ಬೋದು. ಇವನು ಬಿಸಿ ಹೀಗೇ ತಿನ್ಬೋದು, ಅಥವಾ ಸಾಸ್ ಜೊತೆನೂ ತಿನ್ಬೋದು ನೀವು. ನೋಡಿ ತುಂಬಾ ಟೇಸ್ಟಿಯಾಗಿರುವಂಥ ರೆಸಿಪಿ ರೀ. ಸಾಯಂಕಾಲ ಟೀ ಜೊತೆ ಅಂತೂ ಈ ಚಳಿಯಲ್ಲಿ ಬೆಸ್ಟ್ ಕಾಂಬಿನೇಷನ್ ರೀ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ.